ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೇನು ಕೆಲವು ದಿನಗಳಲ್ಲಿ IPL 2026 ಶುರುವಾಗಲಿದ್ದು, ಇದಕ್ಕಿಂತ ಮುಂಚೆ ನಮ್ಮ RCB ರಿಲೇಟೆಡ್ ಕೆಲವು ತುಂಬ ದೊಡ್ಡ ಅಪ್ಡೇಟ್ಸ್ಗಳು ಬಂದಿದೆ. ಇದರ ಜೊತೆಗೆ ನಮ್ಮ RCB ಅಭಿಮಾನಿಗಳಿಗೆ ಕೆಲವು ಗುಡ್ ನ್ಯೂಸ್ ಕೂಡ ಇದ್ದು, ಈ ವಿಡಿಯೋದಲ್ಲಿ ಅದೆಲ್ಲ ಅಪ್ಡೇಟ್ಸ್ಗಳು ಯಾವುದಂತ ಹೇಳುತ್ತೇನೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಕೂಡ ಲೈಕ್ ಮಾಡಿ. ಹಾಗಾದರೆ ನಾವು ಇನ್ನೂ ತರ ಮಾಡದೆ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಸೊ RCBಗೆ ಬರುತ್ತಿರೋ ಮೊದಲ ಗುಡ್ ನ್ಯೂಸ್ ಬಂದ್ಬಿಟ್ಟು ಜಾಕೋಬ್ ಬೆಥೆಲ್ ಅವರ ಬಗ್ಗೆ ಇದೆ. ಹೌದು ಫ್ರೆಂಡ್ಸ್, ಮೊನ್ನೆ ನಡೆದ T20 ವರ್ಲ್ಡ್ ಕಪ್ನ ಸೆಮಿಫೈನಲ್ಸ್ ಅಲ್ಲಿ ಇಂಡಿಯಾ ಎದುರಿಗೆ ಜಾಕೋಬ್ ಬೆಥೆಲ್ ಅವರು ತುಂಬಾನೇ ಒಂದು ಅದ್ಭುತವಾದಂಥ ಬ್ಯಾಟಿಂಗ್ ಅನ್ನು ಆಡಿದ್ರು. ಅಂದರೆ ಇವರಲ್ಲಿ ಕೇವಲ 48 ಬಾಲ್ಗಳಲ್ಲಿ 105 ರನ್ ಕಂಪ್ಲೀಟ್ ಮಾಡಿದ್ದು, ಇವರ ಸ್ಟ್ರೈಕ್ ರೇಟ್ ಇಲ್ಲಿ 200+ ಇತ್ತು. ಅಷ್ಟೇ ಅಲ್ಲದೆ ಇಷ್ಟೊಂದು ರನ್ಸ್ ಇಲ್ಲಿ ಚೇಸಿಂಗ್ ಅಲ್ಲಿ ಬಂದಿದ್ದು, ಇದು ನಮ್ಮ ಬೆಂಗಳೂರಿನ ಅಭಿಮಾನಿಗಳಿಗೆ ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್. ಯಾಕೆಂದರೆ ಎಲ್ಲರಿಗೂ ಕೂಡ ಗೊತ್ತೇ ಇದೆ, ಫಿಲ್ ಸಾಲ್ಟ್ ಅವರು ಇತ್ತೀಚೆಗೆ T20ಯಲ್ಲಿ ಅಷ್ಟೇನು ಉತ್ತಮವಾದ ಫಾರ್ಮ್ ಅಲ್ಲಿ ಇಲ್ಲ. ಸೊ ಇಲ್ಲಿ ಜಾಕೋಬ್ ಬೆಥೆಲ್ ಅವರು ಅದ್ಭುತವಾದಂಥ ಫಾರ್ಮ್ ಅಲ್ಲಿ ಇರುವುದರಿಂದ ಇಲ್ಲಿ ಈ ಬಾರಿಯ IPL ಅಲ್ಲಿ ನಮಗೆ ವಿರಾಟ್ ಕೊಹ್ಲಿ ಅವರ ಜೊತೆಗೆ ಜಾಕೋಬ್ ಬೆಥೆಲ್ ಅವರು ಓಪನಿಂಗ್ ಮಾಡುತ್ತಾ ನೋಡಲು ಸಿಗುತ್ತಾರೆ. ಸೊ ನಿಮಗೇನನಿಸುತ್ತೆ, ಈ ಬಾರಿ IPL ಅಲ್ಲಿ ಜಾಕೋಬ್ ಬೆಥೆಲ್ ಅವರು ಎಷ್ಟೊಂದು ರನ್ಸ್ ಅನ್ನು ಬಾರಿಸಬಹುದು? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಆನಂತರ RCB ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ಇಲ್ಲಿ ಪ್ರಾಕ್ಟೀಸ್ ಕ್ಯಾಂಪ್ನಿಂದ ಬರ್ತಾ ಇದೆ. ಹೌದು, ಇನ್ನೂ ಕೂಡ IPL 2026 ಪ್ರಾಕ್ಟೀಸ್ ಕ್ಯಾಂಪ್ಗೆ ನಮ್ಮ ಮೇನ್ ಆಟಗಾರರಾಗಿರುವ ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಮತ್ತು ಉಳಿದ ಓವರ್ಸೀಸ್ ಆಟಗಾರರು ಜಾಯಿನ್ ಆಗಲಿಲ್ಲ. ಸೊ ಈಗಷ್ಟೇ ಬರುತ್ತಿರೋ ಅಪ್ಡೇಟ್ಸ್ ಪ್ರಕಾರ ನಮ್ಮ RCB ಇಲ್ಲಿ 15 ಮಾರ್ಚಿಗೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರಾಕ್ಟೀಸ್ ಸೆಷನ್ ಅನ್ನು ಶುರು ಮಾಡಲಿದ್ದು, ಇದರ ನಂತರ ನಮಗೆ ಎಲ್ಲ ಮೇನ್ ಆಟಗಾರರು ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ನೋಡಲಿಕ್ಕೆ ಸಿಗುತ್ತಾರೆ. ಸೊ ಇದು ಕೂಡ ಎಲ್ಲ RCB ಅಭಿಮಾನಿಗಳಿಗೆ ತುಂಬಾ ದೊಡ್ಡ ಗುಡ್ ನ್ಯೂಸ್. ಮತ್ತೆ ಇನ್ನೊಂದು ಕಡೆ ನಮಗೆ ಈ ಬಾರಿ ಕೂಡ RCB ಅನ್ಬಾಕ್ಸ್ ಇವೆಂಟ್ ನೋಡ್ಲಿಕ್ಕೆ ಸಿಗಲಿದ್ದು, ನಮಗೆ 20 ಅಥವಾ 22 ಮಾರ್ಚಿಗೆ RCB ಅನ್ಬಾಕ್ಸ್ ಇವೆಂಟ್ ನೋಡ್ಲಿಕ್ಕೆ ಸಿಗುತ್ತೆ. ಆ ನಂತರ ಫ್ರೆಂಡ್ಸ್, ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಾಗಿರಬಹುದು, ಈ ಬಾರಿ IPL ಅಲ್ಲಿ RCB ತನ್ನ 5 ಹೋಮ್ ಪಂದ್ಯವನ್ನು ಬೆಂಗಳೂರಿನಲ್ಲಿ ಆಡಲಿದ್ದು, ಉಳಿದ 2 ಹೋಮ್ ಪಂದ್ಯವನ್ನು ರಾಯ್ಪುರಲ್ಲಿ ಆಡುತ್ತದೆ. ಆದರೆ ಇಲ್ಲಿ BCCI ಅವರು ಬೆಂಗಳೂರಿನ ಎಲ್ಲ ಅಭಿಮಾನಿಗಳಿಗೆ ಒಂದು ತುಂಬಾ ದೊಡ್ಡ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈ ಬಾರಿ IPL ಅಲ್ಲಿ ನಮ್ಮ RCB 5 ಹೋಮ್ ಪಂದ್ಯವನ್ನು ಇಲ್ಲಿ ಬೆಂಗಳೂರಲ್ಲಿ ಆಡಿದ್ರೆ, ಆ ನಂತರ ಇಲ್ಲಿ ಪ್ಲೇ ಆಫ್ಸ್ನ 1 ಪಂದ್ಯ ಮತ್ತು ಫೈನಲ್ ಕೂಡ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯುತ್ತದೆ. ಸೊ ನಮಗೆ ಈ ಬಾರಿ IPL ಅಲ್ಲಿ ಕೂಡ ಬೆಂಗಳೂರಿನಲ್ಲಿ ಟೋಟಲ್ ಆಗಿ 7 ಪಂದ್ಯ ನೋಡಲಿಕ್ಕೆ ಸಿಗುತ್ತೆ. ಸೊ ಇದು ಆಗಿತ್ತು ಇತ್ತೀಚೆಗೆ ಬಂದಿರುವ RCBಯ ಬಗ್ಗೆ ಕೆಲವು ತುಂಬಾ ದೊಡ್ಡ ಅಪ್ಡೇಟ್ಸ್ಗಳು. ಈ ವಿಡಿಯೋದಲ್ಲಿ ಇಷ್ಟೇ. ನಾವು ಸಿಗೋಣ ಹೇಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಷ್ಟರವರೆಗೆ ಬಾಯ್ ಬಾಯ್.